ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 32ನೇ ವಾರ, ನವೆಂಬರ್ 12, 2025, ಬುಧವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 17ನೇ ಅಧ್ಯಾಯ 11ರಿಂದ 19ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಜೆರುಸಲೇಮಿಗೆ ಪ್ರಯಾಣ ಮಾಡುತ್ತಾ ಸಮಾರಿಯ ಹಾಗೂ ಗಲಿಲೆಯ ಗಡಿಗಳ ನಡುವೆ ಹಾದು ಹೋಗುತ್ತಿದ್ದರು. ಒಂದು ಗ್ರಾಮವನ್ನು ಸಮೀಪಿಸಿದಾಗ ಕುಷ್ಠರೋಗದಿಂದ ನರಳುತ್ತಿದ್ದ 10 ಮಂದಿ ಅವರಿಗೆ ಎದುರಾಗಿ ಬಂದರು. ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ಕರುಣೆ ಇಡಿ ಎಂದು ಕೂಗಿ ಕೇಳಿಕೊಂಡರು. ಯೇಸು ಅವರನ್ನು ನೋಡಿ, ನೀವು ಯಾಜಕರ ಬಳಿಗೆ ಹೋಗಿರಿ, ಅವರು ನಿಮ್ಮನ್ನು ಪರೀಕ್ಷಿಸಲಿ ಎಂದರು. ಅಂತೆಯೇ ಅವರು ದಾರಿಯಲ್ಲಿ ಹೋಗುತ್ತಿರುವಾಗಲೇ ಗುಣ ಹೊಂದಿದರು. ಅವರಲ್ಲಿ ಒಬ್ಬನು ತಾನು ಗುಣ ಹೊಂದಿದ್ದನ್ನು ಕಂಡು ಅಶ್ರುದ್ಗಾರದಿಂದ ದೇವರನ್ನು ಸ್ತುತಿಸುತ್ತಾ ಹಿಂದಿರುಗಿ ಬಂದನು. ಯೇಸುವಿನ ಪಾದಕ್ಕೆ ಸಾಷ್ಟಾಂಗವೆರಗಿ ಕೃತಜ್ಞತೆಯನ್ನು ಸಲ್ಲಿಸಿದನು. ಇವನು ಸಮಾರ್ಯದವನು. ಆಗ ಯೇಸು, 10 ಮಂದಿ ಗುಣ ಹೊಂದಿದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಹೊರನಾಡಿನವನ ಹೊರತು ಬೇರಾರೂ ಬರಲಿಲ್ಲವೇ ಎಂದರು. ಅನಂತರ ಆ ಸಮಾರ್ಯದವನಿಗೆ, ಎದ್ದು ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ದೇವರ ಮಹತ್ ಕಾರ್ಯಗಳನ್ನು ವರ್ಣಿಸಲ ಸಾಧ್ಯ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ದೇವರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪ್ರತಿನಿತ್ಯ ವರದಾನಗಳನ್ನು ಅನುಗ್ರಹಿಸುತ್ತಾರೆ. ದೇವರ ಈ ವರದಾನಗಳಿಗೆ ಸದಾ ನಾವು ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕೆಂಬುದನ್ನು ದೈವವಾಕ್ಯ ಇಂದು ನಮಗೆ ತಿಳಿಸುತ್ತಿದೆ. ಸಹಜವಾಗಿ ನಮಗೆ ಅವಶ್ಯಕತೆ ಇರುವಾಗ ನಮ್ಮ ಬೇಡಿಕೆಗಳಿಗಾಗಿ ದೇವರಲ್ಲಿ ಮೊರೆ ಇಡುತ್ತೇವೆ. ಬೇಡಿದ ವರಗಳನ್ನು ಪಡೆದಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ವಿಫಲರಾಗುತ್ತೇವೆ. ಕುಷ್ಠರೋಗದಿಂದ ಗುಣ ಹೊಂದಿದ 10 ಮಂದಿಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ. ಅವನ ವಿಶ್ವಾಸಕ್ಕನುಗುಣವಾಗಿ ಪ್ರಭುವಿನಿಂದ ಸೌಖ್ಯವನ್ನು ಪಡೆಯುತ್ತಾನೆ. ಇಂದು ನಮ್ಮಲ್ಲೂ ಇಂತಹ ಕೃತಜ್ಞತಾ ಮನೋಭಾವನೆಯನ್ನು ದೇವರು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಜೋಸೆಫಾತ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ 1580ರಿಂದ 1623ರವರೆಗೆ. ಆದ್ಮೇಲೆ ಸಂತ ಜೋಸೆಫಾತ್ ಇವರು ಉಕ್ರೇನ್ನ ಸಂಪ್ರದಾಯಸ್ಥ, ಅಂದರೆ ಕ್ರೈಸ್ತೇತರ ಪೋಷಕರಿಗೆ ಜನಿಸಿದವರು. ಅನಂತರ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಿ ಸಂತ ಬೇಸಿಲರ ಮಠವನ್ನು ಸೇರಿದರು. ತದನಂತರ ಯಾಜಕರಾಗಿ ಸೇವೆ ಸಲ್ಲಿಸಿ ರಷ್ಯಾದ ಪೂರ್ವ ಧರ್ಮಸಭೆಯ ಧರ್ಮಗುರು, ಧರ್ಮಾಧ್ಯಕ್ಷ ಹಾಗೂ ಪ್ರಬೋಧಕರಾಗಿದ್ದರು. ಹೀಗೆ ಕಥೋಲಿಕ ಕ್ರೈಸ್ತರಲ್ಲದಿದ್ದರೂ ಕಥೋಲಿಕ ಧರ್ಮಸಭೆಯಿಂದ ಸಂತ ಪದವಿಗೇರಿಸಲ್ಪಟ್ಟ ಮೊಟ್ಟ ಮೊದಲ ಸಂತರಾಗಿದ್ದಾರೆ. ಪೂರ್ವದ ಸಂಪ್ರದಾಯಸ್ಥ ಕ್ರೈಸ್ತ ಸಮುದಾಯ ಮತ್ತು ರೋಮನ್ ಕಥೋಲಿಕ ಸಮುದಾಯವನ್ನು ಒಂದಾಗಿಸುವ ಪ್ರಯತ್ನದಲ್ಲಿ ತಮ್ಮ ಸಮುದಾಯದವರಿಂದಲೇ ಕೊಲ್ಲಲ್ಪಟ್ಟ ಜೋಸೆಫಾತ್ ಧರ್ಮಸಭೆಗಳ ಐಕ್ಯತೆಯ ಸಂದೇಶದ ಶಾಂತಿ ದೂತರೆನಿಸಿಕೊಂಡಿದ್ದಾರೆ. ಇವರ ಬೋಧನೆಯ ಪ್ರಭಾವದಿಂದ ಇವರಿಗೆ ಆತ್ಮಗಳ ಕಳ್ಳ ಎಂಬ ಅಡ್ಡ ಹೆಸರು ಲಭಿಸಿದೆ. 12ನೇ ನವೆಂಬರ್ 1623ರಲ್ಲಿ ಇವರ ಅಧಿಕೃತ ನಿವಾಸವನ್ನು ಸುತ್ತುವರೆದ ಇವರದೇ ಸಮುದಾಯದ ಜನ ಇವರನ್ನು ತಲೆಯ ಮೇಲೆ ಕೊಡಲಿಯಿಂದ ಹೊಡೆದು ಕೊನೆಗೆ ಗುಂಡಿಕ್ಕಿ ಸಾಯಿಸಿದರು. ಬಳಿಕ ಇವರ ಶವವನ್ನು ನದಿಯಲ್ಲಿ ಎಸೆಯಲಾಯಿತು. ಸಂತ ಜೋಸೆಫತ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.